ಸೊ ಇವತ್ತಿನ ಡೈಲಿ ಮೆಸೇಜಸಲ್ಲಿ ಏನು ಮೆಸೇಜ್ ಬಂದಿದೆ ನಿಮಗೆ ಅಂದರೆ, ಫಸ್ಟ್ ಈಸ್ ಜಡ್ಜ್ಮೆಂಟ್ ಆ್ಯಂಡ್ 5 ಆಫ್ ವಾಂಡ್ಸ್. ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಿಮಗೆ ಸ್ಪಿರಿಚುವಲ್ ಅವೇಕ್ನಿಂಗ್ ಇದೆ. ಸೊ ಸ್ಪಿರಿಚುವಲ್ ಅವೇಕ್ನಿಂಗ್ ಇರೋದ್ರಿಂದ ನಿಮ್ಮ ಒಳಗಡೆ ತುಂಬ ನಿಮಗೆ ಪುಷಸ್ ಬರ್ತಾ ಇದೆ. ಏನು ಒಳಗಡೆಯಿಂದ ನಿಮಗೆ ಇದನ್ನು ಮಾಡು, ಇದನ್ನು ನೋಡು, ಇವಾಗ ನೀವು ಮೆಡಿಟೇಷನ್ ಮಾಡು ಅಂತ ಬರ್ತಾ ಇರ್ಬೋದು, ಅಥವಾ ಒಂದು ಸ್ಪಿರಿಚುವಲಾಗಿ ಏನೋ ಒಂದು ವರ್ಕ್ ಮಾಡು ಅಂತ ಒಳಗಡೆ ನಿಮಗೆ ಪುಷ್ ತುಂಬ ಬರ್ತಾ ಇರುತ್ತೆ. ಸೊ ನೀವು ಅದನ್ನು ನೀವು ಏನು ಮಾಡಬೇಕು, ಅರ್ಥ ಮಾಡ್ಕೊಂಡು ಒಂದು ಹೆಜ್ಜೆ ನೀವು ಮುಂದೆ ಇಡಬೇಕು. ಹಾಗೆ ನಿಮ್ಮನ್ನು ನೀವು ಇರೋ ಸ್ಥಿತಿ ಎಲ್ಲ ನೋಡಿ ತುಂಬ ಜನಕ್ಕೆ ಜಲಸ್ ಆಗ್ತಿರಬಹುದು. ಓಕೆ, ಬೇರೆ ಜನಗಳು ನಿಮ್ಮನ್ನು ನೋಡಿ ಜಲಸ್ ಆಗ್ತಿರಬಹುದು. ನಿಮ್ಮಲ್ಲಿ ಬೇರೆಯವರೆಲ್ಲ ನಿಮ್ಮ ಹತ್ರ ತುಂಬ ನಿಮ್ಮ ಜೊತೆ ಕಾಂಪ್ಲೆಕ್ಸ್ ಮಾಡೋಕ್ಕೆ ಬರ್ತಾ ಇರ್ತಾರೆ. ಬಟ್ ನೀವು ಯಾವುದನ್ನು ಕೂಡ ನೀವು ಇಲ್ಲಿ ಒಳಗಡೆ ತಗೊಳ್ಳದೆ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಹೋಗಬೇಕು. ನೆಗ್ಲೆಕ್ಟ್ ಮಾಡಿ ನಿಮ್ಮದು ಅಂತ ಏನಿರುತ್ತೆ, ನಿಮ್ಮ ಗುರಿ ಏನಿರುತ್ತೆ ಅದ್ರ ಕಡೆ ನೀವು ಗಮನ ಕೊಡಬೇಕು. ಏಕೆಂದರೆ ನಾವು ಬೆಳೀತಾ ಇದ್ದೀವಿ ಅಂದರೆ ತುಂಬ ಜನ ನಮ್ಮ ಸುತ್ತ ನಮ್ಮ ಜೊತೆ ನಮ್ಮನ್ನು ಕಾಲು ಎಳೆಯೋದಕ್ಕೆ ನೋಡ್ತಾ ಇರ್ತಾರೆ. ಸೊ ಇಲ್ಲಿ ಈ 5 ಆಫ್ ವಾಂಡ್ಸ್ ನೋಡಿದರೆ, ಸೊ ನೀವು ಫಸ್ಟಲ್ಲಿ ನಿಮ್ಮ ಸ್ಪಿರಿಚುವಲ್ ಅವೇಕ್ನಿಂಗ್ ಆಗಿರುತ್ತೆ. ನೀವೇನೋ ಒಂದು ಸಾಧನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ. ಓಕೆ, ಬಟ್ ಇಲ್ಲಿ ಹಿಂದುಗಡೆ ನಿಮಗಿಲ್ಲಿ ಎಳಿತಾ ಬರ್ತಾ ಇರುತ್ತೆ. ಎಷ್ಟೋ ಜನಗಳಾಗಿರ್ಬೋದು ಸುತ್ತಮುತ್ತ ನಿಮಗಿರುವಂತಹ ಪರಿಸರದಲ್ಲಿ ಎಲ್ಲರೂ ನಿಮ್ಮನ್ನು ಎಳೆಯೋದಕ್ಕೆ ಕಾಯ್ತಾ ಇರ್ತಾರೆ. ಸೊ ನೀವು ಅದನ್ನು ಬಿಟ್ಟು ನೀವು ಯೂನಿವರ್ಸ್ಗೆ ಸರೆಂಡರ್ ಆಗಿಬಿಟ್ಟು ನಾನು ಎಲ್ಲ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಯಾವಾಗ ನೀವು ಸರೆಂಡರ್ ಆಗ್ತೀರಾ, ಆವಾಗ ನಿಮಗೆ ಒಂದು ನಿಜವಾದ ಪಾತ್ ಕಾಣಿಸುತ್ತೆ. ಹಾಗೆ ನೀವು ಅದನ್ನು ಈಸಿಯಾಗಿ ರೀಚ್ ಕೂಡ ಆಗಬಹುದು. ಸೊ ಏನು ಮಾಡ್ತೀರಾ, ಜಾಸ್ತಿ ಯೋಚನೆ ಎಲ್ಲ ಬಿಟ್ಬಿಟ್ಟು ನಿಮ್ಮ ಗುರಿ ಏನಿದೆ ಅದ್ರ ಕಡೆ ಗಮನ ಕೊಡಿ. ಎಲ್ಲ ನೆಗೆಟಿವ್ ಥಾಟ್ಸ್ಗಳು, ನೆಗೆಟಿವ್ ಪೀಪಲ್ಸ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಓಕೆ, ಥ್ಯಾಂಕ್ ಯು ಆಲ್.